ಹಾಯ್, ಇವತ್ತು ನಾವು ವ ಕಲಿಯೋಣ. ಸರಿಯಾ? ವೇರ್, ವರ್, ವರ್, ವರ್ ಅಂತೆಲ್ಲ ಹೇಳೋ ಬದಲು ವ ಅಂತ ಹೇಳಿ. ಸರಿಯಾ? ಯಾಕೆ ಅಂದ್ರೆ ನೀವು ಮಾತಾಡ್ಬೇಕಾದ್ರೆ ಮೊದಲನೇ ವಿಷಯ ನೀವೇನ್ ಕಲಿಬೇಕು ಅಂದ್ರೆ ವರ್ ಅಂತ ಇದೆಯಲ್ಲ, ಬರ್ದಿದ್ದೀನಲ್ಲ, ಇದ್ರ ಉಚ್ಚಾರಣೆ ಇದು ಬರೀ ವ ಅಷ್ಟೇ. ಇದು ನೀವು ಹೇಳಬೇಕಾದ್ರೆ ಈ ರೀತಿ ಹೇಳ್ತೀರಾ, ಯು ವರ್ ರೈಟಿಂಗ್. ಹೇಳಿ ನನ್ನ ಜೊತೆ, ಯು ವೇರ್ ರೈಟಿಂಗ್ ಅನ್ಬಾರ್ದು. ಯು ವರ್ ರೈಟಿಂಗ್. we were talking. they were checking. Ravi and Radha were working. ಗೊತ್ತಾಯ್ತಾ? ಇಲ್ಲಿ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಈಗ ಮೊದಲನೇ ವಿಷಯ ಏನಂದ್ರೆ ಯು ಅನ್ನೋದು ಸಿಂಗುಲರ್ ಮತ್ತೆ ಪ್ಲೂರಲ್ ಇದರಲ್ಲಿ ಬರುತ್ತೆ, ಜೊತೆಗೆ ವಿತ್ ರೆಸ್ಪೆಕ್ಟ್ ಕೂಡ ಬರುತ್ತೆ. ಹಾಗಂದ್ರೆ ನೀವು ನಾನು ಮುಂಚೆ ಒಂದು ಕ್ಲಾಸಲ್ಲಿ ಹೇಳಿದ್ದೆ, ಯಾರು ಹೇಳ್ಕೊಡ್ಬೇಕಾದ್ರೆ ವಿ ಆರ್ ಗೋಯಿಂಗ್ ಅಂತ ಹೇಳ್ಬೇಕಾದ್ರೆ ನಾವೇನಂತೀವಿ, ನಾವು ಈಗ ಹೋಗ್ತಾ ಇದೀವಿ ಅಂತೀವಿ. ಯು ಆರ್ ಗೋಯಿಂಗ್ ಅಂತ ಹೇಳ್ಬೇಕಾದ್ರೆ ನೀನು ಈಗ ಹೋಗ್ತಾ ಇದೀಯಾ ಅಂತ ಹೇಳ್ತೀರಾ, ಇಲ್ಲ ಅಂದ್ರೆ ನೀವು ಈಗ ಹೋಗ್ತಾ ಇದ್ದೀರಾ ಅಂತ ಹೇಳ್ತೀರಾ ಅಲ್ವಾ? ಯು ಆರ್ ವೇಟಿಂಗ್ ಫಾರ್ ರವಿ ಸರ್, ಇಸ್ ದಟ್ ಸೋ ಅಂತ ಕೇಳ್ತೀವಿ. ಸರ್ ನೀವು ಈಗ ರವಿಗೆ ಕಾಯ್ತಾ ಇದ್ದೀರಾ ಅಂತ ಹೇಳ್ತೀವಲ್ಲ, ಸೊ ಅದೇ ತರ ಯು ಆರ್ ಟಾಕಿಂಗ್. ಸರ್ ನೀವು ನೆನ್ನೆ ಮಾತಾಡ್ತಾ ಇದ್ರಿ, ಸರ್ ಯು ಆರ್ ಟಾಕಿಂಗ್ ಎಸ್ಟರ್ಡೇ. ನೋಡಿ ಇಲ್ಲಿ ನೀವು ಮಾತಾಡ್ತಾ ಇದ್ರಿ ಅಂತ ಬರುತ್ತೆ. ಸರಿಯಾ? ಯು ಆರ್ ಟಾಕಿಂಗ್. ನಿಮ್ಮ ಫ್ರೆಂಡ್ಗೆ ಹೇಳ್ತೀರಾ, ಯು ಆರ್ ಸೈಕ್ಲಿಂಗ್ ಎಸ್ಟರ್ಡೇ ರೈಟ್ ಅಂತ. ನೀನು ಬೆಳಗ್ಗೆ ಸೈಕಲ್ ಮಾಡ್ತಾ ಇದೆಯಲ್ಲ, ಯು ಆರ್ ಸೈಕ್ಲಿಂಗ್. ನೀನು ನಿನ್ನೆ ಬೆಳಗ್ಗೆ ಸೈಕಲ್ ಮಾಡ್ತಾ ಇದ್ದೆ ಅಲ್ವಾ ಅಂತೀರಾ. ಸೊ ಇಲ್ಲಿ ಎರಡು ಅರ್ಥ ಬರುತ್ತೆ, ಇದ್ದೆ ಮತ್ತೆ ಇದ್ರಿ ಅಂತ. ನೆಕ್ಸ್ಟ್ ದೇ ಮತ್ತೆ ರವಿ ಅಂಡ್ ರಾಧಾ. ರವಿ ಅಂಡ್ ರಾಧಾ ಅಂದ್ರೆ ದೇ ಅಂತ, ಅವರು ಅಂತ. ರವಿ ಮತ್ತೆ ರಾಧಾ ಹೋಗ್ತಾ ಇದ್ರು. ಇದನ್ನ ನಾವು ಬೋತ್ ಆಫ್ ದೆಮ್ ವೇರ್ ಗೋಯಿಂಗ್ ಅಂತ ಹೇಳ್ಬೋದು, ಆದ್ರೆ ದೇ ಅಂತ ನಾವು ಸಹಜವಾಗಿ ಉಪಯೋಗಿಸ್ತೀವಿ ಅಲ್ವಾ. ದೇ ವರ್ ಗೋಯಿಂಗ್ ಅಂತೀವಿ. ರವಿ ಮತ್ತೆ ರಾಧಾ ಮನೆಗೆ ಬಂದ್ರು, ರವಿ ಮತ್ತೆ ರಾಧಾ ಊಟ ಮಾಡಿದ್ರು, ರವಿ ಮತ್ತೆ ರಾಧಾ ಮೂವಿ ನೋಡಿದ್ರು ಅಂತ ಹೇಳೋ ಬದಲು ನಾವೇನಂತೀವಿ, ರವಿ ಅಂಡ್ ರಾಧಾ ಕೇಮ್ ಹೋಮ್, ದೇ ಹ್ಯಾಡ್ ಲಂಚ್, ದೇ ಏಟ್ ಅಂತೆಲ್ಲ ಹೇಳ್ತೀವಲ್ವಾ. ಅದೇ ತರ ಇಲ್ಲಿ ನೋಡ್ಕೊಳ್ಳಿ, ದೇ ಮತ್ತೆ ರವಿ ಅಂಡ್ ರಾಧಾಗೆ ಇದ್ರು ಅಂತ ಬರುತ್ತೆ. ಸೊ they were waiting. ವೇರ್ ಅರ್ಥ ಎರಡು. ಮೊದಲನೇದು ಮುಂಚೆ. ನೀವು ವ ಅಂತ ಹೇಳಿದಾಗ ಇದರಲ್ಲಿ ಮುಂಚೆ ಅನ್ನೋ ಪದ ಆಲ್ರೆಡಿ ಇದೆ. ಐ ವಾಸ್ ವೇರ್ ಗೋಯಿಂಗ್ ಅಂತೆಲ್ಲ ಹೇಳ್ಬಾರ್ದು, ಐ ವಾಸ್ ಗೋಯಿಂಗ್ ಅನ್ಬೇಕು, ಇಲ್ಲ ಅಂದ್ರೆ ದೇ ವ ಗೋಯಿಂಗ್ ಅನ್ಬೇಕು. ಇಲ್ಲಿ ಮುಂಚೆ ಇದ್ದೆ, ಮುಂಚೆ ಇದ್ರಿ, ಮುಂಚೆ ಇದ್ರು, ಆ ಥರ ಬರುತ್ತೆ. ಸರಿಯಾ? ಇಲ್ಲಿ ನೋಡಿ, ಮುಂಚೆ ಇದ್ವಿ ಅಂತಾನು ಬರುತ್ತೆ. ವಿ ಜೊತೆ ಬಂದಾಗ ಹೇಗೆ ಬರುತ್ತೆ, ನಾವು ಮುಂಚೆ ಹೋಗ್ತಾ ಇದ್ವಿ, ವಿ ವರ್ ವಾಕಿಂಗ್. ನಾವು ಮುಂಚೆ ವಾಕ್ ಮಾಡ್ತಾ ಇದ್ವಿ. ಇಲ್ಲಿ ನೀವು ಗಮನ ಇಟ್ಟು ಕೇಳಿಸ್ಕೋಬೇಕಾಗಿರೋದೇನು ಗೊತ್ತಾ, ನಾನು ವೇರ್ ವರ್ ಅಂತ ಹೇಳ್ತಾ ಇಲ್ಲ, ವಿ ವರ್ ವಾಕಿಂಗ್ ಅಂತ ಇದ್ದೀನಿ. ಅದನ್ನ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಸರಿಯಾ? ನೆಕ್ಸ್ಟ್ ಈಗ ವ ಉಪಯೋಗ ಹೆಂಗೆ ಅಂತ ಹೇಳಿ ನನ್ನ ಜೊತೆ. ಯು ಆರ್ ರೈಟಿಂಗ್. ನೀನು ಮುಂಚೆ ಬರೀತಾ ಇದ್ದೆ, ನೀವು ಮುಂಚೆ ಬರೀತಾ ಇದ್ರಿ. ವಿ ವರ್ ಟಾಕಿಂಗ್. ನಾವು ಮುಂಚೆ ಮಾತಾಡ್ತಾ ಇದ್ವಿ. ದೇ ವರ್ ಚೆಕಿಂಗ್. ಅವರು ಮುಂಚೆ ಚೆಕ್ ಮಾಡ್ತಾ ಇದ್ರು. ರವಿ ಅಂಡ್ ರಾಧಾ ವರ್ ವರ್ಕಿಂಗ್. ರವಿ ಮತ್ತೆ ರಾಧಾ ಮುಂಚೆ ವರ್ಕ್ ಮಾಡ್ತಾ ಇದ್ರು. ಇಲ್ಲಿ ನೋಡ್ಕೊಂಡ್ರೆ ಎಷ್ಟು ಕಾಮಾಗಿ ಹೇಳ್ತಾ ಇದ್ದೀನಿ ವ ಅಂತ. ವ ಅನ್ನೋದು ತುಂಬಾ ಮುಖ್ಯ, ಇದನ್ನ ಮರೀದಲ್ಲೇ ಯೂಸ್ ಮಾಡಿ. ಓಕೆ, ಸೊ ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನನ್ನ ಪ್ರೊಫೆಷನಲ್ ವರ್ಬ್ ಲಿಸ್ಟ್ ಅಲ್ಲಿ, ಬುಕ್ಕಲ್ಲಿ ಪ್ರೊಫೆಷನಲ್ ವರ್ಬ್ ಲಿಸ್ಟ್ ಇದೆಯಲ್ಲ, ಅದನ್ನ ಇಟ್ಕೊಂಡು ಅಟ್ಲೀಸ್ಟ್ ಒಂದು 100 ಕ್ರಿಯಾಪದಕ್ಕೆ ಇದನ್ನು ಹಾಕಿದ್ರೆ ತುಂಬಾ ನಿಮಗೆ ಹೆಲ್ಪ್ ಆಗುತ್ತೆ. ಲೈಫಲ್ಲಿ ನೀವು ತಪ್ಪು ಮಾಡಲ್ಲ. ವ ಅನ್ನೋದನ್ನ ಇವತ್ತು ನೀವು ಪರ್ಫೆಕ್ಟ್ ಮಾಡ್ಕೊಂಡಿದ್ರೆ ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ವಿಲ್ ಶುರು ಮಾಡ್ತೀನಿ. ಟಿಲ್ ದೆನ್ ಹ್ಯಾವ್ ಅ ನೈಸ್ ಟೈಮ್. ಬಾಯ್.